ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಅಜ್ಜಿ ಅವ್ರ ಪಾಟಿಂದನೇ ಎಷ್ಟೊಂದು ತರಕಾರಿಗಳನ್ನೆಲ್ಲ ಬೆಳೆದಿದ್ದಾರೆ. ಪಡ್ಲಕಾಯಿ, ಬದನೆಕಾಯಿ, ಮೂಲಂಗಿ, ಬೀನ್ಸು ಮತ್ತು ಮೆಣಸಿಕಾಯಿ, ಚಪ್ಪರದವರೆಕಾಯಿ ಎಲ್ಲನೂ ಬೆಳೆದಿದ್ದಾರೆ. ಅದನ್ನು ಬೆಳೆಸಿ ಇವತ್ತು ಒಂದು ಸಾಂಬಾರು ಮಾಡ್ತಿದ್ದಾರೆ. ಮೊದಲಿಗೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಚಟಪಟ ಅಂತ ಅಂದಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊತಿದ್ದಾರೆ ಫ್ರೆಂಡ್ಸ್. ಈರುಳ್ಳಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಸ್ವಲ್ಪ ಕರಿಬೇವು ಮತ್ತು ಒಣಮೆಣ್ಸಿಕಾಯಿ ಹಾಕ್ತಿದ್ದಾರೆ ಫ್ರೆಂಡ್ಸ್ ಅವರು. ಅದು ಸಹ ಎಲ್ಲ ಫ್ರೈ ಆಗಿ ಗೋಲ್ಡನ್ ಕಲರ್ ಬಂದ ಮೇಲೆ ಟೊಮ್ಯಾಟೊ ಹಾಕ್ಕೊತಿದ್ದಾರೆ ಫ್ರೆಂಡ್ಸ್. ಟೊಮ್ಯಾಟೊ ಎಲ್ಲ ಫುಲ್ಲು ಹಸಿ ವಾಸನೆ ಹೋಗಿ ಫುಲ್ ಸಾಫ್ಟ್ ಆಗಬೇಕು ಫ್ರೆಂಡ್ಸ್, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಅವರು ಕಟ್ ಮಾಡ್ಕೊಂಡಿರೋ ಅಂಥ ತರಕಾರಿಗಳು ಅಂದರೆ ಮೂಲಂಗಿ, ಬದನೆಕಾಯಿ, ಚಪ್ಪರದ ಅವರೆಕಾಯಿ ಎಲ್ಲನೂ ಹಾಕ್ತಿದ್ದಾರೆ ಫ್ರೆಂಡ್ಸ್. ಎಲ್ಲ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಹಾಕ್ತಿದ್ದಂಗೆ ಒಂದು ಚಮಚ ಬೇಳೆ ಸಾಂಬಾರು ಖಾರದ ಪುಡಿ ಹಾಕ್ತಿದ್ದಾರೆ. ಅವ್ರವ್ರ ಖಾರಕ್ಕೆ ತಕ್ಕಂಗೆ ಹಾಕ್ಕೊಬೋದು ಫ್ರೆಂಡ್ಸ್. ಎಲ್ಲನೂ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದಾರೆ ಫ್ರೆಂಡ್ಸ್. ಎಲ್ಲ ಕಂಪ್ಲೀಟ್ ಮಿಕ್ಸ್ ಆದಮೇಲೆ ಅವರು ಇನ್ನೂ ಒಂದು ಬೇರೆ ಪಾನ್ಗೆ ಸ್ವಲ್ಪ ಬೇಳೆ ಹಾಕಿ ಒಂದು 2 ವಿಷಲ್ ಬರೋ ಹಾಗೆ ಕೂಗಿಸಿ ರೆಡಿ ಮಾಡಿಟ್ಕೊಂಡಿದ್ರು. ಇವಾಗ ಆ ಬೇಳೆ ಕೂಗಿರೋದನ್ನು ಸಹ ಹಾಕ್ತಿದ್ದಾರೆ ಫ್ರೆಂಡ್ಸ್. ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದಾರೆ. ಅಜ್ಜಿ ಯಾವಾಗಲೂ ಕೈಯಲ್ಲೇ ಫ್ರೆಂಡ್ಸ್ ಉಪ್ಪು ಹಾಕೋದು, ಅವ್ರಿಗೆ ಸ್ಪೂನಲ್ಲಿ ಅಳತೆ ಗೊತ್ತಾಗಲ್ಲ ಅಂತ. ಉಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ನೋಡಿ ಫ್ರೆಂಡ್ಸ್, ಇಷ್ಟೇ ಬೇಳೆ ಸಾಂಬಾರು ರೆಡಿ ಆಗೇ ಹೋಗ್ಬಿಡುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.